ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ನನಗೆ ಇಷ್ಟೊಂದು ಬೇಜಾರಾಗಿದ್ದು. ಆ್ಯಂಡ್ ಈ ಥರ ನೋವಾಗ್ತಾ ಇರೋದು ಅಥವಾ ಪೂಜೆ ಮಾಡಬೇಕಾದ್ರೆ ಈ ಥರ ಅನಿಸಿದ್ದು ಇದೇ ಮೊದಲನೇ ಬಾರಿ ಅಂತ ನನಗೆ ಅನ್ಸುತ್ತೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ಹ್ಯಾಪಿ ದಿವಾಲಿ. ನಿಮ್ಮ ಲೈಫಲ್ಲಿ ಸದಾ ಬೆಳಕಿರಲಿ ಅಂತ ಕೇಳ್ಕೊತೀನಿ ದೇವರಲ್ಲಿ. ಆ್ಯಂಡ್ ಇವತ್ತು ಆಬ್ವಿಯಸ್ಲಿ ದೀಪಾವಳಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಆಸ್ ಎ ಡೇ ಇನ್ ಮೈ ಲೈಫ್. ಇವತ್ತೇನೆಲ್ಲ ಮಾಡ್ತೀನಿ, ನಾನು ಹೇಗೆ ರೆಡಿ ಆಗ್ತೀನಿ. ತುಂಬ ಜನ ಕೇಳಿದ್ರೆ ನಾನು ಹೇಗೆ ರೆಡಿ ಆಗ್ತೀನಿ ಅಂತ. ಸೊ ರೆಡಿ ಆಗೋದಕ್ಕಿಂತ ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತ ತೋರಿಸ್ತೀನಿ ಇವತ್ತು. ಇಲ್ಲೂ ರೆಡಿ ಮಾಡಿ ಅಲ್ಲೂ ಹೋಗಬೇಕು. ಸೊ ಇಲ್ಲಿ ಕಂಪ್ಲೀಟ್ ರೆಡಿ ಮಾಡಿಬಿಟ್ಟು ಅಲ್ಲಿ ಹೋಗ್ತೀನಿ. ಆ್ಯಂಡ್ ನಾನು ನಮ್ಮ ಮನೆ ಕ್ಲೀನ್ ಮಾಡೋದೆಲ್ಲ ಏನು ಜಾಸ್ತಿ ತೋರ್ಸೋಕ್ಕೆ ಹೋಗಿಲ್ಲ. ಬಿಕಾಸ್ ಇಟ್ಸ್ ಎ ರೆಗ್ಯುಲರ್ ರೂಟೀನ್. ಕಸ ಗುಡಿಸಿ ಮನೆ ಒರೆಸಿ ಆ್ಯಂಡ್ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಏನಿದೆ ಇಟ್ಸ್ ಎ ನಾರ್ಮಲ್ ರೂಟೀನ್. ನೀವೆಲ್ರಿಗೂ ಗೊತ್ತು ಆ್ಯಂಡ್ ನೀವೆಲ್ಲರೂ ನೋಡಿರ್ತೀರ ಕೂಡ. ಆ್ಯಂಡ್ ಹೊರಗಡೆ ಆ್ಯಸ್ ಯೂಶ್ವಲ್ ಅಷ್ಟನ್ನ ಕುಂಕುಮ ಇಟ್ಟು ಈ ರಂಗೋಲಿನ ಹಾಕಿದ್ದೀನಿ. ಆ್ಯಂಡ್ ನಮ್ಮಮ್ಮ ಎಷ್ಟು ಚಂದ ರಂಗೋಲಿ ಹಾಕ್ಬಿಟ್ಟು ಹೋಗಿದ್ದಾರೆ ಬೆಳಗ್ಗೆ. ಬಟ್ ಎಲ್ಲ ಗಾಡಿಗಳೆಲ್ಲ ಓಡಾಡಿ ಈ ಥರ ಆಗ್ಬಿಟ್ಟಿದೆ. ಆ್ಯಂಡ್ ಎಲ್ಲ ಕೆಲಸ ಆದಮೇಲೆ ತಿಂಡಿ ತರಿಸ್ಕೊಂಡ್ವಿ. ಇಬ್ಬರು ದೋಸೆ ತಿನ್ನೋಣ ಅಂತ ಅಂದ್ಕೊಂಡು. ನಾನು ಪುಳಿಯೋಗರೆ ದಿನ ತಿಂತಿರ್ತೀನಿ. ಅಟ್ಲೀಸ್ಟ್ ಇವತ್ತು ಫಾರ್ ಎ ಚೇಂಜ್ ನಾನು ದೋಸೆನ ತರಿಸ್ಕೊಂಡು ತಿಂದಿದ್ದಾಯಿತು. ಆ್ಯಂಡ್ ಅಲ್ಲಿಂದ ನಮ್ಮನೆ ಕಡೆ ಹೊರಟಿದ್ದಾಯಿತು. ಆ್ಯಂಡ್ ಅಲ್ಲಿ ಹೋಗಿ ನಾನು ಬಿಗ್ ಬಾಸ್ ನೋಡಿರಲಿಲ್ಲ. ಮುಕ್ಕಾಲು ಭಾಗ ಅಷ್ಟೇ ನೋಡಿದ್ದೆ. ಇನ್ನು ಕಾಲು ಭಾಗ ನೋಡಬೇಕಿತ್ತು. ಅದನ್ನು ನೋಡಿಕೊಂಡು ದೇವ್ರ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡೆ. ಅದ್ರ ಜೊತೆಗೆ ನಾನು ಹಿಂದಿ ಬಿಗ್ ಬಾಸ್ ಕೂಡ ನೋಡಿದೆ. ಬಿಕಾಸ್ ನಾನು ಹಿಂದಿ ಬಿಗ್ ಬಾಸ್ ರೆಗ್ಯುಲರ್ ಆಗಿ ಫಾಲೋ ಮಾಡ್ತೀನಿ. ತೆಲುಗು ತಮಿಳ್ ಅಷ್ಟೇನು ಫಾಲೋ ಮಾಡಲ್ಲ. ಲಾಸ್ಟ್ ಇಯರ್ ಪ್ರೇರಣಾ ಇದ್ರು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನೋಡ್ತಾ ಇದ್ದೆ. ಬಟ್ ಈ ಸರ್ತಿ ತೆಲುಗುಲಿ ಬರೀ ನಾನು ಸಂಜನಾ ಅವ್ರದ್ದು ಮಾತ್ರ ನೋಡ್ತೀನಿ. ಬಿಕಾಸ್ ಶಿ ಇಸ್ ರಿಯಲಿ ಪ್ಲೇಯಿಂಗ್ ವೆಲ್. ನಂಗೆ ತುಂಬ ಇಷ್ಟ ಆಗ್ತಾರೆ ಅವರು ತೆಲುಗು ಅಲ್ಲಿ. ಸೊ ಹಾಗಾಗಿ ಅದನ್ನು ನೋಡ್ತೀನಿ ಸಮ್ಟೈಮ್ಸ್ ಅಷ್ಟೇ. ಬಟ್ ಜಾಸ್ತಿ ಫಾಲೋ ಮಾಡೋದು ಹಿಂದಿ ಮತ್ತು ಕನ್ನಡ. ಕನ್ನಡ ಆ್ಯಕ್ಚುಲಿ ನೋಡ್ತಾ ಇರಲಿಲ್ಲ ನಾನು. ಒಂದು ಸ್ಟಾರ್ಟಿಂಗ್ 2 ವೀಕ್ಸ್ ನಾನು ನೋಡೇ ಇರಲಿಲ್ಲ. ಬಿಕಾಸ್ ಅಂತ ಏನು ಮಜಾ ಅಂತ ನಂಗೆ ಅನಿಸಿರಲಿಲ್ಲ. ಹಂಗಾಗಿ ನೋಡಿರಲಿಲ್ಲ. ನೆಕ್ಸ್ಟ್ ಆಮೇಲೆ ಯಾವಾಗ ಈ ಕ್ಲಾಶ್ ಎಲ್ಲ ಶುರು ಆಯ್ತಲ್ಲ ಆವಾಗ ಮಜಾ ಅಂತ ಅನ್ನಿಸ್ತು. ನೋಡೋಕೆ ಶುರು ಮಾಡಿದೆ ಆ್ಯಸ್ ಅನ್ ಆಡಿಯನ್ಸ್ ಅಷ್ಟೇ, ಬೇರೆ ಏನು ಇಲ್ಲ. ತುಂಬ ಜನ ನನ್ನ ಕಮೆಂಟ್ ಸೆಕ್ಷನಲ್ಲಿ ಆಗಿರ್ಬೋದು ಅಥವಾ ನನ್ನ ಸುತ್ತಮುತ್ತ ಆಗಿರ್ಬೋದು ಎಲ್ಲನೂ ಕೇಳ್ತಾ ಇದ್ದೀರಾ ನನಗೆ ಬಿಗ್ ಬಾಸ್ ಆಪರ್ಚುನಿಟಿ ಬಂದಿಲ್ವಾ ಅಂತ. ಖಂಡಿತ ಬಂದಿಲ್ಲ. ಬಟ್ ಬಂದರೆ ನಾನು ನಿಜವಾಗ್ಲೂ ಹೋಗ್ತೀನಿ. ನನಗೂ ಆಸೆ ಇದೆ. ಬಿಕಾಸ್ ಮೇ ಬಿ ಬಿಗ್ ಬಾಸಿಗೆ ಹೋದರೆ ನನಗೊಂದು ಬ್ರೇಕ್ ಅಂತ ಸಿಗ್ಬೋದು ಅನ್ನೋ ಒಂದು ಸಣ್ಣ ಆಸೆ ಅಷ್ಟೇ ನನಗೆ. ನನ್ನ ಲೈಫಿಗೆ ಮೇ ಬಿ ಒಂದು ಚೇಂಜ್ ಓವರ್ ಅಂತ ಸಿಗ್ಬಹುದು ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಸೊ ನೋಡೋಣ. ಇವಾಗ ರೆಡಿ ಆಗೋಣ. ಏನಂದರೆ ಇದೇ ಸೀರೆ ಉಟ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಟೇಲರ್ ಹತ್ರ ಜಗಳ ಮಾಡಿ ಹೊಲಿಸ್ಕೊಂಡೆ. ಅದು ನೈಟ್ 10-10:30 ಮನೆ ಹತ್ರ ತಂದು ಕೊಟ್ಬಿಟ್ಟು ಹೋದ್ರು ಆಯಿತಾ. ಬಟ್ ನಂಗೆ ಯಾಕೋ ಮನಸ್ಸೇ ಇಲ್ಲ ಉಟ್ಕೊಳ್ಳೋಕ್ಕೆ. ಯಾವ ಸ್ಯಾರಿ ಗೊತ್ತಾ? ಸೊ ಈ ಸ್ಯಾರಿನ ಸ್ಕಿಪ್ ಮಾಡಿ ಬೇರೆ ಸೀರೆ ಉಟ್ಕೊಳ್ತಾ ಇದ್ದೀನಿ. ಅಂದರೆ ಈ ಸ್ಯಾರಿನ ಉಟ್ಕೊಳ್ತಾ ಇದ್ದೀನಿ. ಇದು ತುಂಬ ಹಳೆಯ ಸ್ಯಾರಿ, ಒಂದು ಸರ್ತಿನೂ ಹಾಕಿರಲಿಲ್ಲ. 100 ಜನ್ಮಕ್ಕೂಗೆ ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದು ಆಯಿತಾ. ಬಟ್ ಹಾಕೊಳಕ್ಕಾಗಿಲ್ಲ. ಬಟ್ ಹೊಲಿಸಿರ್ಲಿಲ್ಲ, ಹಾಗಾಗಿ ಹಾಕೊಳಕ್ಕಾಗಿರ್ಲಿಲ್ಲ. ಆ್ಯಂಡ್ ಹೊಲಿಸಿಟ್ಟಿದ್ದೆ. ಸೊ ಇವತ್ತು ಇದನ್ನ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನ ಹಾಕೊಳ್ತೀನಿ. ಸೊ ಈ ಥರ ಇದೆ ಸ್ಯಾರಿ. ಅಂದರೆ ನಾರ್ಮಲ್ ಆಗಿ ಬ್ಲೌಸ್ನ ಹೊಲಿಸಿದೆ ಅಷ್ಟೇ. ವಿ ಶೇಪ್ ಫ್ರಂಟ್ ಡಿಸೈನ್ ಕೊಟ್ಬಿಟ್ಟು. ನಂಗೆ ಆ್ಯಕ್ಚುಲಿ ಏನೋ ಮನಸ್ಸೇ ಇರಲಿಲ್ಲ ಇಡೀ ದಿನ. ನನಗೆ ಏನೇನೋ ತಲೆಯಲ್ಲಿ ಓಡ್ತಾ ಇತ್ತು. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಬಿಕಾಸ್ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ನಾವು ಎಷ್ಟೇ ಕೇಳ್ಕೊಂಡ್ರು ನಮ್ಗೆ ಅದು ಸಿಗೋಲ್ಲ ಗೊತ್ತಾ. ಅಂಥ ಟೈಮಲ್ಲಿ ನಮ್ಗೆ ಏನು ಮಾಡೋಕ್ಕೂ ಮನಸ್ಸು ಬರೋಲ್ಲ. ಬಟ್ ನಾನು ಇಲ್ಲ, ನಾನು ಏನಾದರೂ ಮಾಡಿ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ತುಂಬ ಅಂದ್ಕೊಳ್ತಿರ್ತೀನಿ. ತುಂಬ ಟ್ರೈ ಮಾಡ್ತಿರ್ತೀನಿ ಆ ಥರ ಇರೋದಕ್ಕೆ ಆಯಿತಾ. ಬಟ್ ಸಮ್ ಟೈಮ್ಸ್ ಎಷ್ಟು ಕುಗ್ಗೋಗ್ತೀನಿ ಅಂದರೆ ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಕುಗ್ಗೋಗ್ತೀನಿ. ನಾನು ತುಂಬ ಮಾತಾಡ್ತೀನಿ ಆಯಿತಾ. ನಾನೇನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಏನು ಅನ್ಸುತ್ತೆ ಅದನ್ನು ಓಪನ್ನಾಗಿ ಹೇಳ್ತೀನಿ. ಬಟ್ ಎಷ್ಟೋ ವಿಚಾರ ನಾನು ಯಾರಿಗೂ ಹೇಳ್ತಿರೋದು ಕೂಡ ನನ್ನ ಮನಸ್ಸಲ್ಲಿ ಇನ್ನೂ ಹಾಗೇ ಇದೆ. ಯಾಕಂದರೆ ಎಷ್ಟೊಂದು ಸರ್ತಿ ನಂಗೆ ಹೇಳಿದ್ದಾರೆ, ನನಗೆ ಗೊತ್ತಿಲ್ಲದೆ ಇರೋರು ಅಥವಾ ನಾನು ಅವಾಗ ತಾನೇ ಪರಿಚಯ ಆಗಿರ್ತೀನಿ ಅಥವಾ ಅವಾಗ ತಾನೇ ನೋಡಿರ್ತಾರೆ ಅಂಥವ್ರೆಲ್ಲ ಹೇಳ್ತಿರ್ತಾರೆ, ನೀವು ತುಂಬ ಮಾತಾಡ್ತೀರ ಆಯಿತಾ, ಬಟ್ ನಿಮ್ಮ ಮನಸ್ಸಲ್ಲಿ ತುಂಬ ನೋವಿದೆ ಅಂತ ಹೇಳ್ತಿರ್ತಾರೆ. ಸೊ ಅದು ಯಾವಾಗಲೂ ಅನಿಸುತ್ತೆ, ಹೌದಲ್ವಾ ಇದು ಯಾಕೆ ನನ್ನ ಅರಿವಿಗೆ ಬರ್ತಿಲ್ಲ ಅಂತ ಅನಿಸುತ್ತೆ ನನಗೆ. ಇವತ್ತೇನು ನಂಗೆ ನಿಜವಾಗ್ಲೂ ಹಬ್ಬ ಆಚರಿಸ್ಬೇಕು ಅನ್ನೋ ಇದೇ ಇರಲಿಲ್ಲ ನನಗೆ. ಓಕೆನಾ, ಫೀಲೇ ಇರಲಿಲ್ಲ. ಲಾಸ್ಟ್ ಟೈಮ್ ಕಮೆಂಟಲ್ಲಿ ಯಾರೋ ಕೇಳಿದ್ರು, ಅಕ್ಕ ಯಾವ ಬಟ್ಟೆ ಹಾಕ್ಕೊಳ್ತೀರಾ ಅಂತ. ಸ್ಯಾರಿ ಅಂತ ಖುಷಿಯಾಗಿ ಹೇಳಿದ್ದೆ. ಅದೇ ಬೇಕು ಅಂತ ಅಂದ್ಬಿಟ್ಟು ಹೊಲಿಸ್ಕೊಂಡಿದ್ದೆ. ಬಟ್ ನಂಗೆ ನಿಜವಾಗ್ಲೂ ಮನಸ್ಸಾಗಿಲ್ಲ ಹಾಕ್ಕೊಳ್ಳೋದಕ್ಕೆ. ಯಾವುದೋ ಒಂದು ಸ್ಯಾರಿ ಸಿಕ್ತಲ್ಲ ಅದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಹಾಕ್ಕೊಂಡಿದ್ದೀನಿ ಅಷ್ಟೇ. ಬಟ್ ಇದು ಒಳ್ಳೆ ಸ್ಯಾರಿನೇ. ಆ್ಯಂಡ್ ರೆಡಿ ಎಲ್ಲ ಆದೆ. ಆ್ಯಂಡ್ ನಮ್ಮಪ್ಪ ಆಟೋ ಪೂಜೆ ಮಾಡಬೇಕಿತ್ತಲ್ವ. ನಾನು ಲಾಸ್ಟ್ ಟೈಮ್ ಹೇಳಿದೆ ನಾವು ದೀಪಾವಳಿಗೆ ಪೂಜೆ ಮಾಡೋದು ಆಟೋಗೆ ಅಂತ ಅಂದ್ಬಿಟ್ಟು ಅಪ್ಪ ಸ್ವೀಟ್ಸ್ ಎಲ್ಲ ತಂದಿದ್ರು. ಇದು ಆ್ಯಕ್ಚುಲಿ ಅಂದರೆ ಫ್ರೆಶ್ ಮೇಡ್ ಸ್ವೀಟ್ಸ್ ಆಯಿತಾ. ಅಪ್ಪ ಸ್ವೀಟ್ ಬಾಡಿಗೆ ಹೊಡಿತಾರಲ್ಲ, ಅಂಕಲಲ್ಲಿ ಫ್ರೆಶ್ ಆಗಿ ಏನು ಸ್ವೀಟ್ ಮಾಡಿರ್ತಾರೆ ಅದನ್ನು ಕೊಟ್ಟು ಕಳಿಸ್ತಾರೆ. ಬೇಕಿದ್ದಾಗ ಮಾತ್ರ, ನಾವು ಯಾವಾಗಲೂ ತೊಗೊಂಬರಲ್ಲ. ಬಿಕಾಸ್ ವೇಸ್ಟ್ ಆಗುತ್ತೆ ತಂದೇನು ಮಾಡೋದು ಅಂತ ಅಂದ್ಬಿಟ್ಟು. ಲಾಡು ಮತ್ತು ಸೋಮ್ ಪಾಪಡಿ ಅಂತಾರಲ್ಲ ಅದನ್ನು ತಂದಿದ್ರು. ಸೊ ಅದನ್ನು ನಾನು ಡಿವೈಡ್ ಮಾಡಿದೆ. ಅಂದರೆ ಕವರಿಗೆಲ್ಲ ಹಾಕಿಬಿಟ್ಟು ಅಂದರೆ ಒಂದು
12 ಪೂರಿ ಕವರ್ ಮಾಡಿದ್ವಿ. ಯಾಕಂದ್ರೆ ನಮ್ಗೆ ಅಲ್ಲಿ ಯಾರೂ ಪರಿಚಯನೇ ಇಲ್ಲ, ಯಾರಿಗೆ ಕೊಡೋದು. ಸೊ ಸುಮ್ಮನೆ ಮಾಡಿ ಇಟ್ಟಿದ್ವಿ ಅಷ್ಟೇ, ನೋಡೋಣ ತಡಿ ಯಾರಾದರೂ ಬಂದ ರೋಡಲ್ಲಿ ಅವ್ರು ಕೊಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟು. ಆ್ಯಂಡ್ ನಾನು ಮೊನ್ನೆ ಫ್ರೂಟ್ಸ್ ತಂದಿದ್ದೆ ಆಯಿತಾ, ತುಂಬ ಥರ ಫ್ರೂಟ್ಸ್ ಎಲ್ಲ ತಂದಿದ್ದೆ ಅಲ್ಲಿ ಅಮ್ಮ ಮನೆ ಹತ್ರ. ಸೊ ಅದನ್ನು ನಾನು ದೇವರಿಗೆ ಇಟ್ಟೆ. ಆ್ಯಂಡ್ ಜೊತೆಗೆ ಅಪ್ಪ ತಂದಿರೋಂಥ ಸ್ವೀಟ್ಸ್ 2 ಸ್ವೀಟ್ ಏನಿತ್ತು ಅದನ್ನು ಇಟ್ಟು ದೇವರ ಹತ್ರ ನಾನು ನೆಕ್ಸ್ಟು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಆಯಿತಾ ನಾನು ಪೂಜೆ ಮಾಡಬೇಕಾದ್ರೆ ಅಳ್ತಾ ಪೂಜೆ ಮಾಡಿದ್ದು ಇವತ್ತೇ ಅಂತ ಅನಿಸುತ್ತೆ. ಏನೋ ಗೊತ್ತಿಲ್ಲ, ನನ್ನ ತಲೆಯಲ್ಲಿ 1000 ಓಡ್ತಿತ್ತು, ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ, ಯಾರ ಹತ್ರ ಹೇಳಬೇಕು ಅಂತಲೂ ಗೊತ್ತಿಲ್ಲ. ನನಗೆ ಇವಾಗಲೂ ಒಂಥರ ದುಃಖ ಆಗ್ತಿದೆ. ಕೆಲವೊಂದು ಸತಿ ಹಾಗೇನೆ ನಮಗೆ ಬೇಕಿದ್ದು ಸಿಕ್ಕಿಲ್ಲ ಅಂತಂದಾಗ ಅದಕ್ಕೋಸ್ಕರ ನಾವು ಎಷ್ಟು ಶ್ರಮ ಹಾಕ್ತಿರ್ತೀವಿ ಗೊತ್ತಾ, ಬಟ್ ಅದು ನಮ್ಮ ಕೈಗೆ ಸಿಕ್ಕಿಲ್ಲ ಅಂದಾಗ ತುಂಬ ದುಃಖ ಆಗುತ್ತೆ. ನಾನು ಹೆಂಗೆ ಅಂದರೆ ನನಗೆ ಏನಾದರೂ ಒಂದು ವಸ್ತು ಬೇಕು ಅಂದರೆ ಅದು ಕಷ್ಟಪಟ್ಟಾದರೂ ನಾನು ತೊಗೋತೀನಿ. ಅಂದರೆ ಇಲ್ಲ ಅದನ್ನು ಪಡ್ಕೋಬೇಕು ಅಂದರೆ ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ನಾನು ತೊಗೊಳಕ್ಕೆ ರೆಡಿ ಇರ್ತೀನಿ. ಬಟ್ ನಾವು ಅಷ್ಟು ಕಷ್ಟಪಟ್ಟಿರೂ ನಮ್ಗೆ ಅದು ಸಿಕ್ಕಿಲ್ಲ ಅಂತ ಅಂದಾಗ ಏನೋ ಒಂಥರ ನೋವಾಗುತ್ತೆ. ಇಷ್ಟೊಂದೆಲ್ಲ ನಾವು ಎಫರ್ಟ್ ಆಗ್ತಿದ್ದೀವಿ, ಯಾಕಪ್ಪ ದೇವರೇ ನಮಗೆ ಕೊಡ್ತಾ ಇಲ್ಲ ನೀನು ಅಂತ ಅನಿಸ್ಬಿಡತ್ತೆ. ಬಟ್ ಕೆಲವೊಂದು ಸರ್ತಿ ಏನೂ ಮಾಡದೆ ಬಂದುಬಿಡುತ್ತೆ ಕೈಗೆ. ಅದಾಗಿದ್ದು ಉಂಟು. ಮೇ ಬಿ ದೇವ್ರ ಪರೀಕ್ಷೆ ಮಾಡ್ತಾ ಇದ್ದಾನೇನೋ ಅನಿಸುತ್ತೆ ನನ್ನ ತಾಳ್ಮೆನ, ಗೊತ್ತಿಲ್ಲ ನನಗೆ ಯಾಕೆ ಅಂತ. ಇರಲಿ, ನಾನು ಕಾಯ್ತೀನಿ, ಇನ್ನೂ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತೀನಿ. ಒಂದಲ್ಲ ಒಂದಿನ ಒಳ್ಳೇದಾಗುತ್ತೇನೋ ನಂಬಿಕೆ ಮೇಲೆ ಇನ್ನೂ ಜೀವಂತವಾಗಿದ್ದೀನಿ ಅಂತ ಹೇಳ್ಬಹುದು. ಸೊ ಇವತ್ತಿನ ದಿನ ಈ ಥರ ಇತ್ತು. ಆ್ಯಂಡ್ ಅಪ್ಪ ಆಟೋ ಪೂಜೆ ಮಾಡಬೇಕು ಅಂತ ಕೆಳಗಡೆ ಕರೆದ್ರು. ಸೊ ಹೋಗಿ ಅವ್ರ ಜೊತೆ ಪೂಜೆಗೆ ಜಾಯ್ನ್ ಆದೆ. ಅವ್ರ ಫ್ರೆಂಡ್ ಕೂಡ ಬಂದಿದ್ರು. ಆ್ಯಂಡ್ ಅವ್ರ ಮಗಳು ಸೈಕಲ್ ಕೂಡ ತಂದಿಟ್ಟಿದ್ರು. ಎಷ್ಟು ಕ್ಯೂಟಾಗಿ ನೋಡಿ ಅವ್ರು ಸೈಕಲ್ ತಂದಿಟ್ಟಿದ್ದಾರೆ. ಪೂಜೆ ಮುಗಿಸಿ ಆ್ಯಂಡ್ ಕುಂಬಳಕಾಯಿ ಹೊಡೆದು ಪೂಜೆಗೆ ಜೈ ಅಂತ ಹೇಳಿದ್ದಾಯಿತು. ಸೊ ನಾನು ಮೇಲ್ಗಡೆ ಬಂದುಬಿಟ್ಟೆ. ಅಪ್ಪ ಆಟೋ ಓಡಿಸ್ಕೊಂಡು ಹೊರಟ್ರು. ಒಂದು ನಿಂಬೆಹಣ್ಣು ಇಟ್ಟಿರ್ತಾರಲ್ಲ ಅದನ್ನು ಪಚಕ್ ಅನಿಸ್ಬೇಕಲ್ವಾ, ಸೊ ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ನಾನು ಮೇಲ್ಗಡೆ ಹೋದೆ. ದೀಪ ಅಂಟಿಸ್ಬೇಕು ಅಂದ್ಬಿಟ್ಟು ನಾನು ನೆನ್ನೆ ಮಲ್ಲೇಶ್ವರಮಲ್ಲಿ ದೀಪನ ತೊಗೊಂಡು ಬಂದಿದ್ದೆ. ಇದು ಚೆನ್ನಾಗಿತ್ತು ಒಂಥರ, ಇದೇನಂತಾರೆ ಬೃಂದಾವನ ಶೇಪಲ್ಲೇ ಇರುತ್ತಲ್ವ, ಆ ಥರ ತಗೊಂಡು ಬಂದಿದ್ದೆ 2. ಸೊ ಆಚೆ ಕಡೆ ಇಡೋಣ ಅಂತ ಅಂದ್ಬಿಟ್ಟು ಸೊ ತಂದು ಅದಕ್ಕೆ ರೆಡಿ ಮಾಡಿಕೊಂಡು ನಾನು ದೀಪನ ಅಂಟಿಸಿದ್ದೀನಿ. ನಾನು ತುಂಬ ಆಸೆ ಪಟ್ಟೆ ಆಯಿತಾ, ಮನೆ ಫುಲ್ ದೀಪ ಎಲ್ಲ ಇಡೋಣ, ಜಾಸ್ತಿ ದೀಪ ಎಲ್ಲ ತೊಗೊಂಡು ಬಂದು ಇಡೋಣ ಅಂತ. ಆಮೇಲೆ ಅನ್ನಿಸ್ತು ಬಿಡು ಬೇಡ ಅಂತ, 1 ಸೆಕೆಂಡ್ ಅನ್ನಿಸ್ಬಿಡ್ತಾ. ಹಂಗಾಗಿ ನಾನು ತರಕ್ಕೆ ಹೋಗಿಲ್ಲ. ಇಲ್ಲಾಂದರೆ ನಿಜವಾಗ್ಲೂ ತುಂಬ ದೀಪಗಳು ತಂದಿಡ್ತಿದ್ದೆ. ನಮ್ಮ ಮನೇಲೂ ಅಷ್ಟೇ, ನಾವು ಮೆಟ್ಲೆಲ್ಲ ದೀಪ ಇಡ್ತಿದ್ವಿ. ಇವಾಗೆಲ್ಲ ಬಿಟ್ಬಿಟ್ಟು ಆಯಿತಾ, ನಮ್ಮ ಅಕ್ಕ ಹೋದ್ಮೇಲೆ ನಾವು ಎಷ್ಟೋ ಥಿಂಗ್ಸ್ನ ಕಟ್ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ಇವಾಗಲೂ ಹಾಗೆ ಫಾಲೋ ಮಾಡ್ತಾಯಿದ್ದೀವಿ. ಆ್ಯಂಡ್ ಆಚೆ ಕಡೆ 2 ದೀಪನ ಇಟ್ಟು ದೀಪನ ಅಂಟಿಸಿ ಆದಮೇಲೆ ತುಂಬ ಹೊತ್ತು ಅಲ್ಲೇ ಕೂತ್ಕೊಂಡಿದ್ದೆ. ಅಪ್ಪನೂ ಇರಲಿಲ್ಲ ಆಯಿತಾ, ಹೊರಟೋಗ್ಬಿಟ್ರು. ಅಂದರೆ ಅವ್ರ ಫ್ರೆಂಡ್ ಜೊತೆಗೆ ಹೋದರು ಹೊರಗಡೆ, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು. ಸೊ ನಾನು ದೀಪನ ಅಂಟಿಸ್ಬಿಟ್ಟು ಏನೋ ಯೋಚನೆ ಮಾಡ್ಕೊಂಡು ಅಲ್ಲೇ ಕೂತಿದ್ದೆ. ಗೇಟ್ ಕೂಡ ಬೀಗ ಹಾಕಿರಲಿಲ್ಲ, ನಂಗೆ ಭಯ. ಅಲ್ಲಿ ಬೇರೆ ಸ್ವಲ್ಪ ಸಂಧಿ ಮನೆ ಥರ ಆಯಿತಾ, ಸೊ ಭಯ ಆಗುತ್ತೆ ನನಗೆ. ಆದರೂ ಏನೋ ಯೋಚನೆ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀನಿ. ತುಂಬ ಓಡ್ತಿತ್ತು ನನ್ನ ತಲೆಯಲ್ಲಿ. ಆ್ಯಂಡ್ ಇವತ್ತು ನನ್ನ ರಂಗೋಲಿ ಯಾವ ಥರ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದ್ರದ್ದು ವಿಡಿಯೋ ಕ್ಯಾಪ್ಚರ್ ಮಾಡೋದೇನೋ ಗೊತ್ತಿಲ್ಲ ನನಗೆ, ಬಟ್ ಇಲ್ಲಿಂದ ನಿಮಗೆ ಕಾಣಿಸ್ತಿದೆ ಅಲ್ವಾ, ಹೇಗೆ ಅನ್ನಿಸ್ತು ಅಂತ ಹೇಳಿ. ಆ್ಯಂಡ್ ಇವತ್ತಿನ ಪೂಜೆ ಹೇಗಿದೆ ಅಂತ ಹೇಳಿ. ನನಗಂತೂ ನಿಜವಾಗ್ಲೂ ಮನಸ್ಸಿರಲಿಲ್ಲ ಪೂಜೆ ಮಾಡೋದಕ್ಕೆ. ದೇವರು ಏನು ಬೇಕಾದರೂ ಅಂದ್ಕೊಳ್ಳಿ, ನನ್ನ ಮನಸ್ಸಿನ ಮಾತು ಅವ್ರಿಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಂಗೆ ಒಬ್ಬಳೇ ಇದ್ದರೆ ಚಿತ್ರ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದುಬಿಟ್ಟೆ ವಾಪಸ್ಸು. ಆ್ಯಂಡ್ ಇದಾಗುತ್ತೆ ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಓಕೆ, ಬಾಯ್.